ಏನಾಗ್ತದ್ಯಪ್ಪ? ಹೊಟ್ಟೆ ನೋಡ್ತಿದ್ಯಾ? ಅಯ್ಯೋ ಪಾಪ, ಹಾಸ್ಪಿಟಲ್ಗೆ ಹೋಗಲ್ಲ ಬಾಪ ಮಗನ, ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಸವಲತ್ತುಗಳು ಕಡಿಮೆ ಇದ್ದಾವೆ, ಅದಕ್ಕೋಸ್ಕರ ನಮ್ದೇ ಇನ್ನೊಂದು ಹಾಸ್ಪಿಟ್ಲ್ ಇದೆ ದೊಡ್ಡದಾಗಿ. ನಿಮ್ದೆ? ನಮ್ದೇ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಬೇಗ ಹೋಗಿ. ಈಗ ಮತ್ತೆ ಇದೆಲ್ಲ ಬೆಡ್ ಚಾರ್ಜ್ ಅದೆಲ್ಲ ಕೂಡ ಅದು ನಮ್ ಕೌಂಟರ್ ಅಲ್ಲಿ ಕಟ್ಟಿ ಬೇಗ ಕರ್ಕೊಂಡು ಹೋಗಿ. ನೋಡಿ ಅವನು ಅಮೌಂಟ್ ಕಟ್ಟಿ ಮೇಡಮ್, ಇದು ಅಮೌಂಟ್ ಕಟ್ಸ್ಕೊಳಮ್ಮ. ಬೆಡ್ ಚಾರ್ಜ್ ಸ್ಕ್ಯಾನಿಂಗ್ ಎಲ್ಲ 50,000 ರೂಪಾಯಿ ಆಗಿದೆ. 50,000 ರೂಪಾಯಿ. ಹೊಟ್ಟೆ ನೋಡ್ತಿದ್ಯಾ? ಅಯ್ಯೋ ಪಾಪ, ಹಾಸ್ಪಿಟಲ್ಗೆ ಹೋಗಲ್ಲ ಬಾಪ ಮಗನ, ಏನ್ ಮಾಡಕ್ಕಾಗಲ್ಲ. ಏನಮ್ಮ? ಚೀಟಿ ತಗೊಂಡೋಗಿ. ಚೀಟಿ ತಗೊಂಡೋಗ್ಬಿಟ್ರಾ? ಬರ್ಕೊಡಮ್ಮ. ಅಂತ ವಯಸ್ಸ 30 ವರ್ಷ ಅಲ್ಲಮ್ಮ. ದೊಡ್ಡಬಳ್ಳಾಪುರ. ದುಡ್ಡು ಕೊಡಮ್ಮ, ನನ್ನ ಮಗನ ಕಳ್ಕೊಳಕ್ ಆಗ್ತಾ ಇಲ್ಲಮ್ಮ. 500 ರೂಪಾಯಿ ಕೊಡಿ. 500 ರೂಪಾಯ? ಬಾಬಾ ಮಗಳ, ಬಾಬಾ ಹೋಗೋಣ ಬಾ. ಏನು ಗೂಳಿ ನುಗ್ದಂಗ್ ಹೋಗ್ತಾ ಇದೆಯಲ್ಲ ಅಣ್ಣ, ನನ್ನ ಮಗನಿಗೆ ಮೈಲ್ ಹುಷಾರಿಲ್ಲ, ಅದಕ್ಕೆ ನೋಡಯ್ಯ. ಈ ಕಾಲದವರು ತುಂಬಾ ಜನ ಬರ್ತಾರೆ ನಮ್ಮ ಹಾಸ್ಪಿಟ್ಲಿಗೆ. ನಮ್ ಡಾಕ್ಟ್ರು ಆಗ್ಲೇ ಪೇಷಂಟ್ ನೋಡ್ತಾ ಇದಾರೆ. ಒಂದ್ 5 ನಿಮಿಷ ಇರು, ನೋಡ್ಕೊಂಡ್ ಬರ್ತೀನಿ. ಸಮಯ ನೋಡಿಕೊಳ್ಳಿ ಸಮಯ. ನನ್ನ ಮಗನ ಕೈಗೊಳ್ಳಕ್ ಆಗ್ತಾ ಇಲ್ಲ. ಡಾಕ್ಟ್ರೆ, ಒಳ್ಳೆ ಪೇಷಂಟ್ ಬಂದಿದೆ. ಬನ್ನಿ ಬನ್ನಿ ಬನ್ನಿ. ಡಾಕ್ಟ್ರೆ ಹೇಳಿ, ಸ್ವಲ್ಪ ನೋಡಿ ಸರ್. ಡಾಕ್ಟ್ರೆ ಏನಾಗ್ತದೆಯಪ್ಪ? ಮತ್ತೆ ನೀರು ಕುಡಿಯೋಣ. ಬೇಗ ಏನಾದ್ರು ಆಯ್ತಾ? ಇಲ್ಲ, ಸರಿಯಾಗಿ ಹೇಳಪ್ಪ ಮಗನೇ, ಸರಿಯಾಗಿ ಹೇಳು ಡಾಕ್ಟರ್ ಹತ್ರ. ಮತ್ತೆ ಯಾಕೆ ನೋಡ್ತಾ ಇದೆ? ಇವ್ರೆ ಡಾಕ್ಟ್ರ ಶರಣು, ಇವ್ರಿಗೊಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿ. ಆಯ್ತದೆ, ಆಯ್ತಾ? ಹಾಗೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ, 1-2 ದಿನ ಅಡ್ಮಿಟ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಒಂದು ಎಕ್ಸ್ರೇ ತೆಗ್ಸಿಡಿ. ಆಯ್ತದ? ಆಯ್ತಾ? ಇದೊಂಚೂರು ನೋಡು. ನೋಡಯ್ಯ, ನಮ್ದೇ ಮೆಡಿಕಲ್ ಇದೆ, ಇದ್ರಲ್ಲಿ ಏನ್ ಬರ್ದಿದೆ ಅದನ್ನೆಲ್ಲ ತಗೊಂಬನ್ನಿ. ನಮ್ದೆ ಮೆಡಿಕಲ್ ಸ್ಟೋರ್. ಸರಿ, ಬಂದ ಬೇಗ ಹೋಗ್ಬೇಕು. ಸರಿ ಸರಿ, ಬಂದೆ ಬಂದೆ. ತಗೊಳ್ಳಿ, 2,800 ರೂಪಾಯಿ ಬಿಲ್ ಆಗಿದೆ. ಟ್ಯಾಬ್ಲೆಟ್ 2,800 ರೂಪಾಯಿ. ಮರೆಯ ಬೇಕಾದ್ರೆ ತಗೊಂಡೋಗಿ, ಇಲ್ಲ ಅಂದ್ರೆ ಹೋಗೋ ಕಾಸು. ತಗೊಳ್ಳೋದು. ಸರಿ. ಬಂದಿದ್ದು ನೋಡಿ ಸ್ವಾಮಿ. ಡಾಕ್ಟ್ರೆ ಹೇಳ್ಬಾ ನೋಡಿ, ಸ್ವಲ್ಪ ಜಲ್ದಿ ನೋಡಿ ಸ್ವಾಮಿ. ಎಕ್ಸ್ರೇ ಮಗನ ಆಯ್ತು. ಹೇಳಿ ಸ್ವಾಮಿ. ಅಲ್ಲಿ ಹೇಳ್ತಾ ಇದ್ದಾರೆ, ಇದನ್ನ ಊಟಕ್ಕೆ ಮುಂಚೆ ಕೊಡಿ. ಮತ್ತೆ ಈ 3 ಕೂಡ ಊಟ ಆದ್ಮೇಲೆ ಕೊಡಿ. ಊಟ ಆದ್ಮೇಲೆ ಇದು ಊಟಕ್ಕೆ ಮುಂಚೆ ಊಟಕ್ಕೆ ಮುಂಚೆ ಇದು ಊಟ. ಇದ್ರಲ್ಲಿ 3 ಮಾತ್ರೆಗಳಿದಾವೆ. 3ರಲ್ಲಿ ಒಂದೊಂದು ಊಟ ಆದ್ಮೇಲೆ ಕೊಡ್ಬೇಕು ನೀವು. ಅರ್ಥ ಆಯ್ತಾ? 3 ಹೊತ್ತು 2 ಡಾಕ್ಟ್ರೆ. 3 ಹೊತ್ತು 2 ಹೊತ್ತ? 2 ಹೊತ್ತು, ಬೆಳಗ್ಗೆ ಮತ್ತೆ ಸಂಜೆ. ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ. ಸರಿ ಆಯ್ತು. ಇದು ಶರಣ, ಇದು ಸ್ಕ್ಯಾನಿಂಗ್ ಎಲ್ಲ ಆದ್ರೆ ಇಲ್ಲಿ ಸವಲತ್ತು ಸ್ವಲ್ಪ ಕಮ್ಮಿ ಇದಾವಲ್ಲ, ದೊಡ್ಡ ಆಸ್ಪತ್ರೆ ಸಿಟಿಯಲ್ಲಿ, ಅಲ್ಲಿ ಕಲ್ಸ್ಕೊಟ್ಬೇಡಿ, ಬರ್ಕೊಡ್ತೀನಿ ಇವ್ರಿಗೆ. ಆಯ್ತು ಆಯ್ತು ಓಕೆನಾ? ಡಾಕ್ಟರ್ ಇಲ್ಲಿ ಸವಲತ್ತು ಕಡಿಮೆ ಇದ್ದಾವೆ, ಅದಕ್ಕೋಸ್ಕರ ನಮ್ದೇ ಇನ್ನೊಂದು ಹಾಸ್ಪಿಟ್ಲ್ ಇದೆ ದೊಡ್ಡದಾಗಿ. ಮುಂದೆ ನಮ್ದೇ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಬೇಗ ಹೋಗಿ. ಮತ್ತೆ ಇದೆಲ್ಲ ಬೆಡ್ ಚಾರ್ಜ್
ಬೆಡ್ ಚಾರ್ಜ್ ಅದೆಲ್ಲ ಕೂಡ ಅದು ಒಂದ್ ಕೌಂಟರ್ ಅಲ್ಲಿ ಕಟ್ಟಿ ಈಗ ಕರ್ಕೊಂಡು ಹೋಗಿ ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿವಿ ಒಂದು ಆಸ್ಪತ್ರೆ ಅದು ಮಾಡಿ ಇದು ಮಾಡಿ ಗಣಿತ ಎಲ್ಲ ಸೇರಿಬಿಟ್ಟು ನಾವು ಒಂದು ಅಮೌಂಟ್ ಕಟ್ಟಿ ಹೇಳ್ತಿದ್ದಲ್ಲ ಮೇಡಮ್ ಒಂದು ಅಮೌಂಟ್ ಕಟ್ಸ್ಕೊಳಮ್ಮ. ಬೆಡ್ ಚಾರ್ಜ್ ಸ್ಕ್ಯಾನಿಂಗ್ ಎಲ್ಲ 50,000 ರೂಪಾಯಿ ಆಗಿದೆ. 50,000 ರೂಪಾಯಿ. ಸರ್ ಆಯ್ತು ಸರ್ ನಮ್ಮ ಕೊಡ್ತೇನೆ ನಮ್ಮ ಬಿಲ್ಲು ಕೊಡ್ತೀನಿ ಕೊಡಿ ನೋಡಿ. ಸರಿ ಇನ್ನೇನು ಮಾಡೋದು ಚಂದ ದುಡ್ಡೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆಗೋಯ್ತು. ಇಲ್ಲಿ ಬಂದಿವಿ ಔಷಧಿ ಅಂತ ಹೇಳಿ ಬದಿ ತಪಾಸಣೆ ಮುಂದೋಯ್ತು ಚಂದ ದುಡ್ಡೆಲ್ಲ ಇನ್ನ ಸಾಲ ಮಾಡಿದ್ರೆ ತುಂಬಾ ನಮ್ಗೆ ಹಾಗೆಲ್ಲ ಏನು ಮಾಡಿದೆ ನಾವ್ ಗಡ್ಡೆಲ್ಲ ಬಿಡ್ತಾರೆ ನಮ್ ಪಣಿಗಳಿದ್ದಾರೆ ಅದು ಅಂಗಡಿ ಕೇಳ್ಕೊಳ್ತಾರೆ ಏನ್ ಮಾಡಕ್ಕಾಗಲ್ಲ ನಮಸ್ಕಾರ. ನಮಸ್ಕಾರ ಸ್ವಾಮಿ, ಆರಾಮದಿಯಾ? ಆರಾಮದಿದ್ದಿಲ್ಲ, ನೀವ್ ಆರಾಮ? ಅಪರೂಪ ಆಗ್ಬಿಟ್ಟಿದ್ಯಾ? ಏನೋ ಮನೆ ಕಡೆ ಸಣ್ಣ ಪಟ್ಟ ಕೆಲಸಗಳಿರ್ತಾವಲ್ಲ ದನಿಗಳೇ, ನಾವೆಲ್ಲ ನೋಡ್ಕೊಂಡ್ ಬರ್ಬೇಕಾಗುತ್ತಲ್ಲ ಅದಕ್ಕೆ. ಏನ್ ಬಂದಿದ್ದು? ಸ್ವಲ್ಪ ಕೆಲಸ ಆಯ್ತು ದನಿಗಳು, ಅದಕ್ಕೆ ಬಂದು ದನಿಗಳು. ಹೌದು, ಏನ್ ಕೆಲಸ ನನ್ನಿಂದ? ನನ್ನ ಮಗಳಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ, ಸ್ವಲ್ಪ ರೊಕ್ಕ ಬೇಕಾಗುತ್ತೆ ದನಿಗಳು. ಹೌದು, ಪ್ರೈವೇಟ್ ಹಾಸ್ಪಿಟಲ್ ಬಹಳ ಖರ್ಚು ವೆಚ್ಚಗಳು ಬಹಳ. ಹೌದು ಡಾಕ್ಟರ್. ಹೌದು, ಎಷ್ಟು ಬೇಕಾಗಿತ್ತು? 2 ಲಕ್ಷ ಕೊಡಿದ್ದಿಲ್ಲ. ಹೌದಾ, ಇವಾಗಲ್ಲ ಆಸ್ಪತ್ರೆ ಎಷ್ಟು ಕಟ್ಟಿದ್ದೀರಿ? ಇವಾಗ ಆದ್ಮೇ ಸರ್ಕಾರ ಹಾಸ್ಪಿಟಲ್ 1 ಲಕ್ಷ ಖರ್ಚಾಗಿದೆ ನನಗೆ. ಮತ್ತೆ ಅವರು ಬೇರೆ ಕಡೆ ಸೀಟ್ ಕೊಟ್ಟಿದ್ದಾರೆ ಅದಕ್ಕೆ. ಅವ್ರು ನೋಡಕ್ಕೆ ವ್ಯವಸ್ಥೆ ಇಲ್ಲ, ಅದಕ್ಕೆ ಜನಗಳು ಬೇಕಲ್ಲ. ಯಾವಾಗ ಕೊಡೋರು ಸಾಲ ಅಂತಾನೆ ಬರ್ತೀಯ. ಮನೆಯಲ್ಲಿ ಅಪ್ಪಗ ಆರಾಮಿಲ್ಲ, ತಾಯಿಗೆ ಆರಾಮಿಲ್ಲ ಅಂತೇಳಿ ಯಾವಾಗ ನೋಡಿದ್ರು ಸಾಲನೇ ಜನಗಳೇ. ನಮ್ಮೂರಾಗ ನೀವೇ ಇರೋದು, ನಾವು ಯಾರ ಹತ್ರ ಹೋಗ್ಲಿ ಜನಗಳೇ, ನಿಮ್ಮ ಹತ್ರ ಕೇಳ್ಕೊಬೇಕಲ್ಲ ನಾವೆಲ್ಲ ಬಂದು. ಹಂಗಾದ್ರೆ ನಿಮ್ಮ ಆಸ್ತಿ ಪತ್ರದ ಮೇಲೆ ಸಹಿ ಮಾಡು, ಹಂಗಾರೆ ಕೊಡ್ತೀನಿ ಸಾಲ ನಿನ್ಗೆ. ಜನಗಳೇ, ನೀವು ಹೇಳಿದ ಮೇಲೆ ಆಯ್ತು, ಹಂಗೆ ಮಾಡ್ತೀನಿ. ಬಾಯಿಲಿ ಸಹಿ ಮಾಡು. ಜನಗಳೇ, ಸೈನ್ ಬರಲ್ಲ ಎಬ್ಬಟ್ಟು ಬಂದಿಲ್ಲ. ಯಾಕು ಇಲ್ಲ ಹಾಕ್ಲ ನಿಮ್ಗೆ? ನಿಮ್ ಸಹಾಯ ನಿಮ್ಗೆ ಬರೆಯಲ್ಲ. ಸಹಾಯ ಬರೀ ಸಾಲ, ಇದು ಸಾಲ. ನೋಡಿ, ನನ್ನ ಮಗನಿಗೆ ಮೈಂಡ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಆಸ್ಪತ್ರೆಗೆ ಬಂದೆ. ಆ ಚಿಕಿತ್ಸೆ ಈ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ದೋಚ್ಕೊಂಡ್ರು. ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಆಸ್ಪತ್ರೆಯಿಂದ ನಮ್ದು ಆಸ್ಪತ್ರೆ ಇದೆ ಅಂತ ಬೇರೆ ಕಡೆ ಹೋಗಿ ಚೀಟಿಗಳು ತೋರಿಸಿದ್ರು. ಅಲ್ಲೇ ಹೋಗ್ಬಿಟ್ಟು 2 ದಿವಸ 3 ದಿವಸ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡು ಏನೇನು ಮಾಡಿದ್ರು ಆ ಟೆಸ್ಟ್ ಈ ಟೆಸ್ಟ್ ಆ ಟೆಸ್ಟ್ ಅಂತ ಹೇಳ್ಬಿಟ್ಟು 2,000 ಕಟ್ಕೊಂಡ್ರು. 2,000 ಕಟ್ಕೊಂಡಾದ್ಮೇಲೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಬೇರೆ ಕಡೆ ಬರ್ಕೊಡ್ತೀನಿ ಅಂತ ಹೀಗೆ ಹೇಳ್ತಾ ಇದ್ದೇನೆ. ಇದೇನು ಮಾಡುದು? ಏನು ಇಲ್ಲಿ ಸರ್ಕಾರ ಹಾಸ್ಪಿಟಲ್, ಖಾಸಗಿ ಹಾಸ್ಪಿಟಲ್ ಕೇಳಂಗಿಲ್ಲ, ಸುಮ್ಮನೆ ಇರಂಗಿಲ್ಲ. ನಮ್ಮ ಹೆಬರ ಮಾಡಕ್ಕಾಗಲ್ಲ. ಏನ್ ಹಣೆ ಬರ ಗಿನ ಬರ ಅಂತ ಇದ್ದ, ಏನಾಯ್ತು? ಅವಾಗಿಂದ ನೋಡ್ತಾ ಇದೀನಿ, ಮರ್ಪಾಟ್ರು ನೋಡ್ತಾ ಇದೀನಿ ಅವಾಗಿಂದ. ಅಲ್ಲಿ ಹೋಗ್ತೀಯ, ಇಲ್ಲಿ ಕೇಳ್ತೀಯ, ಅಲ್ಲಿ ಸಾಲ ಕೇಳ್ತೀಯ, ಇಲ್ಲಿ ಬೇಡ್ಕೊಂತೀಯ, ಗೊತ್ತಾಗ್ತಿದೆ ನಿನ್ ಕಷ್ಟ ಇಲ್ಲ. ಅದಕ್ಕೆ ವಿಚಾರ ಹೇಳ್ತೀನಿ ಕೇಳಿಲ್ಲಿ. ಆರೋಗ್ಯದ ಹಕ್ಕು ಕಾಯ್ದೆ ಜಾರಿ ಆದ್ರೆ ನಿಂಗೆ ಈ ತರ ಸಾಲ ಮಾಡೋದು ತಪ್ಪತ್ತೆ ನೋಡು. ಹೌದಾ? ನೋಡಿ, ಈ ಪ್ರೈವೇಟ್ ಅಲ್ಲಿ ತೋರಿಸ್ತಿದ್ದಲ್ಲ, ಬಂಡವಾಳ ಕೀರ್ತಿದಲ್ಲ ನಿಮ್ಮತ್ತ. ಒಂದು ಕಡಿವಾಣ ಬೇಕಂದ್ರೆ ಅದಕ್ಕೊಂದು ಕಾನೂನು ಇರ್ಬೇಕು. ಕಾನೂನನ್ನ ಆರೋಗ್ಯ ಹಕ್ಕಿನ ಕಾಯ್ದೆ ಅಂತ. ಹೌದಾ? ಆರೋಗ್ಯದ ಹಕ್ಕು ಕಾಯ್ದೆ ಜಾರಿ ಆಗ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ರೂಲ್ಸ್ ಬಗ್ಗೆ ಕೇಳ್ತೀಯಾ? ಹೌದಾ? ಯಾರಿದೆ ಕೇಳಿಸ್ತಾ ಹೇಳ್ತೀನಿ. ಸಂವಿಧಾನ ಅನುಚ್ಛೇದ 21 ಹೇಳಿದೆ. ಸಂವಿಧಾನ ಅನುಚ್ಛೇದ 21 ಹೇಳಿದೆ. ಭಾರತೀಯರೆಲ್ಲರಿಗೂ ಜೀವಿಸುವ ಹಕ್ಕಿದೆ. ಆರೋಗ್ಯ ಸೇವೆಗಳು ಉಚಿತ ಸಿಗಬೇಕಿದೆ. ಸರ್ಕಾರಿ ಆಸ್ಪತ್ರೆ
ಆಸ್ಪತ್ರೆ ಇಲ್ಲಿ ಉಳಿಯಬೇಕಿದೆ, ಮಾನವ ಹಕ್ಕುಗಳಲ್ಲಿ ಆರೋಗ್ಯವು ಹಕ್ಕಾಗಿದೆ, ಆರೋಗ್ಯ ಹಕ್ಕೆಂದು ಅಲ್ಮಾಟ ಘೋಷಿಸಿದೆ, ಭಾರತ ಸರ್ಕಾರ ಅಂದೇ ಸಹಿಯಾಗಿದೆ, ಕರ್ನಾಟಕ ಸರ್ಕಾರ ಜಾರಿ ಮಾಡಬೇಕಿದೆ, ಹೌದು. ಕರ್ನಾಟಕ ಸರ್ಕಾರ ಜಾರಿ ಮಾಡಬೇಕಾಗಿದೆ. 1948ರಲ್ಲಿ ಮಾನವ ಹಕ್ಕುಗಳ ಆಯೋಗ ಪ್ರಾರಂಭ ಆಯ್ತು. ಮಾನವ ಹಕ್ಕುಗಳ ಆಯೋಗ ಹೇಳುತ್ತೆ ಆರೋಗ್ಯವು ಒಂದು ಹಕ್ಕು ಅಂತ. ಆರೋಗ್ಯ ಕೂಡ ಒಂದು ಹಕ್ಕು ಅಷ್ಟೇ ಅಲ್ಲ. 1978ರಲ್ಲಿ ಆಲ್ಮಾ ಆಟ ಅನ್ನೋ ಒಂದು ಪ್ರದೇಶದಲ್ಲಿ ಪ್ರಪಂಚದ ಎಲ್ಲಾ ಪ್ರತಿನಿಧಿಗಳು ಸೇರ್ಕೊಂಡು ಆರೋಗ್ಯದ ಹಕ್ಕು ಕಾಯ್ದೆ ಜಾರಿ ಆಗ್ಬೇಕು ಅಂತ ಘೋಷಣೆ ಮಾಡಿದ್ರು. ಈ ಘೋಷಣೆಗೆ ಭಾರತ ಸರ್ಕಾರ ಕೂಡ ಸಹಿ ಹಾಕಿ ಬಂತು. ನಮ್ಮ ದೇಶ ಕೂಡ ಹೌದು. ಆಯ್ತಾ? ಅದಾದ್ಮೇಲೆ ಭಾರತದ ಸಂವಿಧಾನದಲ್ಲಿ ತನ್ನ ನೀತಿ ನಿರ್ದೇಶನ ತತ್ವದಲ್ಲಿ ಹೇಳುತ್ತೆ ಆರೋಗ್ಯದ ಹಕ್ಕು ಕಾಯ್ದೆ ಒಂದು ನೀತಿ ಆಗಬೇಕು ಅಂತ. ಅಷ್ಟೇ ಅಲ್ಲ, ಮೂಲಭೂತ ಹಕ್ಕುಗಳನ್ನ ಹೇಳುವಂತ ಆರ್ಟಿಕಲ್ 21 ಅನುಚ್ಛೇದ 21 ಹೇಳುತ್ತೆ ಜೀವಿಸುವ ಹಕ್ಕನ್ನ ಕೊಟ್ಟಿದೆ. ಕೊಟ್ಟಿದ್ಯಾ? ಇಷ್ಟಕ್ಕೂ ಜೀವಿಸೋದು ಅಂದ್ರೆ ಏನ್ರಪ್ಪ? ಜೀವಿಸೋದಂದ್ರೆ ಬದುಕಿರೋದೆ ತಾನೆ. ಅಲ್ಲೇನು ನನ್ ಗೊತ್ತು ಇನ್ನೇನು ಹೇಳಿ. ಚೆನ್ನ ತಿನ್ನೋದು, ಅಲ್ಲ ಕಣ ಕೂಲಿ ನಾನು ಮಾಡಿ ನೋಡಿ. ಜೀವಿಸೋದಂದ್ರೆ ಬದಿ ಬದುಕೋದು ಅಷ್ಟೇ ಅಲ್ಲ, ಮತ್ತೆ ಅನ್ನ ತಿಂದು ಬರ್ದೆ ಹೊಡೆಯೋದು ಅಷ್ಟೇ ಅಲ್ಲ, ಕೂಲಿನಲ್ಲಿ ಬದುಕೋದು ಅಷ್ಟೇ ಅಲ್ಲ. ಬದುಕು ಜೀವಿಸೋದಂದ್ರೆ ಆರೋಗ್ಯ ಪೂರಕವಾಗಿ ಜೀವಿಸೋದಲ್ವೇಂದ್ರಪ್ಪ? ಆರೋಗ್ಯ ಪೂರಕವಾಗಿ ಬದುಕೋದು. ಆದ್ರೂ ಜೀವಿಸ್ಬೇಕಂದ್ರೆ ಆರೋಗ್ಯ ಸಾಮರಸ್ಯ ಮುಖ್ಯ. ಹೌದು, ಆಯ್ತಾ? ಅದ್ರ ಸಾಮರಸ್ಯ ಬರ್ಬೇಕಂತಂದ್ರೆ ಆರೋಗ್ಯದ ಹಕ್ಕು ಕಾಯ್ದೆ ಜಾರಿ ಆಗ್ಬೇಕು. ಅಯ್ಯೋ ಸುಮ್ಮನಿರೋಣ. ಈಗಾಗಲೇ ಸರ್ಕಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನ ತಂದೈತಪ್ಪ. ಅದು ಅಂದದೇನು ಬದಲಾವಣೆ ಆಗಿಲ್ಲ. ಇದೇನೋ ಹಕ್ಕು ಅಂತ ಬೇರೆ ಹೇಳ್ತಿದ್ಯಾ? ಇದು ಬಂದ್ಬಿಟ್ರೆ ಇನ್ನೆಂತ ಬದಲಾವಣೆ ಆಗ್ಬಿಡುತ್ತಪ್ಪ. ಹೇಳೋದು ಮೊದಲು ಹಕ್ಕು ಅಂದ್ರೆ ಏನು, ಯೋಜನೆ ಅಂದ್ರೆ ಏನೋ ತಿಳ್ಕೋಬೇಕು. ಈಗ ಯೋಜನೆ ಅಂದ್ರೆ ಗೊತ್ತಿರುವ ನಿಮ್ಗೆ? ಯೋಜನೆ ಅಂದ್ರೆ ಕೊಡ್ಬೋದು, ಕೊಡ್ತಿದ್ದು ಇರ್ಬೋದು. ಆದ್ರೆ ಹಕ್ಕು ಹಂಗಲ್ಲ. ಒಮ್ಮೆ ಕಾನೂನಲ್ಲಿ ಹಕ್ಕಾಗಿ ಬಂದ್ರೆ ಜೀವನ ಪೂರ್ತಿ ಕೊಡ್ತಾನೆ ಇರ್ಬೇಕು. ಆ ಸವಲತ್ತುಗಳು ಎಲ್ಲರಿಗೂ ದಕ್ಕಲೇಬೇಕು. ಅಯ್ಯೋ ಬಿಡಮ್ಮ, ಯಾವ ಹಕ್ಕಿದ್ರೆ ಸರ್ಕಾರ ಮತ್ತೊಂದು ಸರ್ಕಾರ ಬಂದ್ರೆ ಯಾವ ಹಕ್ಕನ್ನು ಬೇಕಾದ್ರೂ ತೆಗೆದು ಬಿಡ್ತಾರೆ. ಇಲ್ಲ ಕಲ್ವಾ, ಅಲ್ಲಿ ತೆಗಿಯಕ್ ಬರಲ್ಲ. ಸರ್ಕಾರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ಹಕ್ಕು ಹಂಗಲ್ಲ, ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಆರೋಗ್ಯದ ಹಕ್ಕು ಕಾಯ್ದೆ ಬಹಳ ಮುಖ್ಯ. ಹಂಗಿದ್ರೆ ನಮ್ಮ ಅಧಿಕಾರದಿಂದ ಕೇಳಿ ಕೂಡ ಪಡ್ಕೋಬಹುದು. ನಾವು ಅಧಿಕಾರದಿಂದ ಕೇಳಬಂದಿದ್ಯಾ? ಹಕ್ಕಿದ್ರೆ ಮಾತ್ರ ಸಾಧ್ಯ ನೋಡು. ಹಾಗಾದ್ರೆ ಹಕ್ಕಿದ್ರೆ ಮಾತ್ರ ಹಕ್ಕು ಕಾಯ್ದೆ ಜಾರಿ ಆಗ್ಬೇಕನ್ನೋದೇ ನಮ್ಮ ಆಶಯ. ಅಂತಹ ಹಕ್ಕು ಜಾರಿ ಆಗ್ಲಿ ಅಂತೇಳಿ ನಾವು ಸರ್ಕಾರದಲ್ಲಿ ಒಂದು ಸಲ ಬದಲಾವಣೆ ತಗೊಂಡ್ಬರೋಣ. ಬರ್ಲಪ್ಪ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ. ಇದ್ದದವ ಇಲ್ಲ ನವ ಇದ್ದ ಸುದ್ದಿ ಇಲ್ಲ, ಇದ್ದದವ ಇಲ್ಲ ನವ ಇದ್ದ ಸುದ್ದಿ ಇಲ್ಲ. ಅರೆ ಕೂಡಿದವ ಇದ್ದೆ ಅದಕ್ಕೆ ಜೋಡ ಹಕ್ಕು ಇಲ್ಲ. ಅಲ್ಲಣ್ಣ, ಇವ್ರು ಮಾತಾಡೋಣ
ಯಾಕೆ ಮಾಡಕ್ಕಾಗಲ್ಲ ಹೇಳು? ಈಗ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ 30 ವರ್ಷಗಳಿಂದ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಕೂಡ ಉತ್ತಮವಾದಂತಹ ಗುಣಮಟ್ಟದ ಔಷಧಿಗಳನ್ನ ಉಚಿತವಾಗಿ ಕೊಡ್ತಾ ಇದೆ. ಅಂತದ್ರಲ್ಲಿ ಕರ್ನಾಟಕ ಯಾಕೆ ಕೊಡ್ಬಾರ್ದು? ಅಷ್ಟೇ ಅಲ್ಲ, ರಾಜಸ್ಥಾನ ಬಡ ರಾಜ್ಯ ಅನ್ಸ್ಕೊಳ್ಬೋದು. ರಾಜಸ್ಥಾನದಲ್ಲಿ ಉಚಿತವಾದ ಚಿಕಿತ್ಸೆ, ತಪಾಸಣೆ, ಔಷಧಿಗಳು ಎಲ್ಲವೂ ಸಿಗ್ತಾ ಇದೆ. ಹೀಗಿರುವಾಗ ನಮ್ಮ ಕರ್ನಾಟಕ ರಾಜ್ಯವನ್ನ ಭಾರತದಲ್ಲೇ 2ನೇ ಶ್ರೀಮಂತ ರಾಜ್ಯ ಅಂತ ಹೇಳ್ಕೊಂತೀವಿ. ಹೌದು, ಅಂತದ್ರಲ್ಲಿ ಕೊಡ್ಲಿ ಬಿಡು, ಕೊಡುವಂತ ಗಟ್ಟಿಯಾಗಿ ಕೇಳ್ಬೇಕಂದ್ರಣ. ಅಲ್ಲಣ್ಣ, ನಾವೇನೋ ಗಟ್ಟಿಯಾಗಿ ಕೇಳ್ತೀವಿ ಅನ್ಕೊಳಪ್ಪ, ಅವರು ಉಚಿತ ಕೊಡ್ತಾರೆ ಅಂತ. ಆದ್ರೆ ನಮ್ಗೊಂದು ಡೌಟ್. ಏನ್ ಡೌಟ್ ಹೇಳುವ? ಅಲ್ಲಣ್ಣ, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತ ಔಷಧಿಗಳು ಸರಿಯಾಗಿ ಕೆಲಸ ಮಾಡ್ತಾವ ಅನ್ನೋದೇ ಡೌಟ್. ಒಳ್ಳೆ ಪ್ರಶ್ನೆ ಕೇಳ್ತೀನಿ ನೀನು. ನೋಡಿ, ಸರ್ಕಾರಿ ಆಸ್ಪತ್ರೆ ಸಿಗುವಂತ ಔಷಧಿಗಳು ವೈಜ್ಞಾನಿಕವಾಗಿ ಎಲ್ಲವೂ ಜನರಿಕ್ ಔಷಧಿಗಳೇ. ನೀವು ಗುಣಮಟ್ಟವನ್ನ ಕಾಪಾಡ್ಕೊಂಡ್ರೆ ಇದೇ ಸರಿಯಾದ ಔಷಧಿ ಕಣವ. ಅಲ್ಲಣ್ಣ, ನೀನೇನೆ ಇದೇ ಸರಿಯಾದ ಔಷಧಿಗಳು ಅಂತ ಹೇಳ್ತಾ ಇದ್ಯಾ. ಆದ್ರೆ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತ ಔಷಧಿಗಳನ್ನ ಬಳ್ಳಾರಿನಲ್ಲಿ ಅದೇ ಔಷಧಿಗಳನ್ನ ಬಳಸ್ಕೊಂಡು ತಗೊಂಡು ಬಾಣಂತಿಯನ್ಸು ಅನ್ಯಾಯವಾಗಿ ಸತ್ತೋಗ್ಯಾರಪ್ಪ. ಅದಕ್ಕೇನೆ ಇದ್ಯಾ? ಹೌದು, ನನಗೆ ಇದ್ರ ಬಗ್ಗೆ ಬೇಸರ ಇದೆ. ನಿಜ ನೀನು ಹೇಳಿತ್ತು. ಅದಕ್ಕೆ ನಾನು ಮುಂಚೆನೆ ಹೇಳಿದೆ, ಏನಂತ, ಸರ್ಕಾರಿ ಆಸ್ಪತ್ರೆ ಸಿಗುವ ಔಷಧಿಗಳನ್ನ ಗುಣಮಟ್ಟವನ್ನ ಕಾಪಾಡಿಕೊಂಡಿದ್ರೆ ಈ ತರದ ಅನಾಹುತಗಳು ಆಗ್ತಿರ್ಲಿಲ್ಲ ಅಂತ. ಅಲ್ಲಣ್ಣ, ಇದೇ ಸರಿಯಾದ ಔಷಧಿ ಆಗಿದ್ರೆ, ಗುಣಮಟ್ಟವನ್ನ ಖಾತ್ರಿಪಡಿಸುವಂತ ಔಷಧಿಗಳಾಗಿದ್ರೆ, ಗುಣಮಟ್ಟವನ್ನ ಖಾತ್ರಿಪಡಿಸದೇ ಇರುವ ಔಷಧಿಗಳನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ಅದೆಂಗೆ ಸರಬರಾಜು ಮಾಡುತ್ತಪ್ಪ? ಈ ಸರ್ಕಾರದಲ್ಲಿ ಅಷ್ಟು ತಿಳಿಯಕ್ಕಿಲ್ಲ ಅಂತೀನಿ. ಪ್ರಶ್ನೆ ಕೇಳಿದೆ. ನೋಡಿ, ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದು ಸರ್ಕಾರಿ ಸಂಸ್ಥೆ ಆದಂತಹ KSMHCL ಅಂತ ಒಂದು ಸಂಸ್ಥೆ ಇದೆ. ಹಂಗಂದ್ರೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಅಂತ. ಇದು ಏನ್ ಕೆಲಸ ಮಾಡುತ್ತೆ? ಇದು ಸರ್ಕಾರಿ ಆಸ್ಪತ್ರೆಗೆ ಬೇಕಾದಂತಹ ಔಷಧಿಗಳನ್ನ, ಮಾತ್ರೆಗಳನ್ನ, ಸರಕುಗಳನ್ನ ಖರೀದಿ ಮಾಡುತ್ತೆ. ಖರೀದಿ ಮಾಡಿ ಸರಿಯಾಗಿದಾವ, ಸರಿಯಾಗಿಲ್ವಾ, ಗುಣಮಟ್ಟದಲ್ಲಿದ್ದಾವ, ಹಿಂಗೆ ದೊಡ್ಡ ಪರೀಕ್ಷೆ ಮಾಡಿ ಅಗತ್ಯ ಆಸ್ಪತ್ರೆಗಳಿಗೆ ಕಲಿಸುವಂತ ಕೆಲಸ ಮಾಡುತ್ತೆ. ಇದು ತಮಿಳುನಾಡು ಮಾದರಿಯಲ್ಲೇ ಪ್ರಾರಂಭ ಆಗಿತ್ತು. ಆದ್ರೆ ಕರ್ನಾಟಕದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಷ್ಟೇ. ಹೌದಲ್ಲ? ನಮ್ಮ ಪಕ್ಕದ ತಮಿಳುನಾಡು ಸರ್ಕಾರದಲ್ಲಿ ಸರಿಯಾಗಿ ನಡೆಯುತ್ತೆ ಅನ್ನೋದಾದ್ರೆ ಸರಿಯಾಗಿ ನಡೀತಿಲ್ಲ ಕರ್ನಾಟಕದಲ್ಲಿ. ನೋಡು, ಎಂತ ಪ್ರಶ್ನೆ ಇದು ಅಲ್ವಾ? ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರಕ್ಕಿಂತ 3 ಪಟ್ಟು ಹಣವನ್ನ ಗುಣಮಟ್ಟದ ಔಷಧಿಗೋಸ್ಕರ ಖರ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತಹ ಸಂಸ್ಥೆ ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ. ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ಅದಕ್ಕೆ ಅಲ್ಲಿ ಸಕ್ಸಸ್ ಆಗಿದೆ, ಇಲ್ಲಿ ಫೈಲೂರ್ ಆಗಿದೆ. ಹಾಗಾದ್ರೆ ಅದು ಸರಿಯಾದ ಪದ್ಧತಿ ಅಲ್ಲ? ಹೌದು, ಅದೇ ಸರಿಯಾದ ಪದ್ಧತಿ. ಮತ್ತೆ ನಿಮ್ಗೆ ವಿಚಾರ ಕೇಳಿದೆ, ಇನ್ನೇನವರೆಲ್ಲ ಆಸ್ಪತ್ರೆಗೆ ಹೋಗ್ತೀರಾ? ಹೋಗ್ತೀರಾ? ಹೋದಾಗ ಖರ್ಚಾಗುತ್ತಲ್ಲ ದುಡ್ಡು. ಆ ದುಡ್ಡಲ್ಲಿ 70% ದುಡ್ಡು ಬರೀ ಔಷಧಿ ಮತ್ತು ಮಾತ್ರೆಗಳಿಗೋಸ್ಕರನೇ ಖರ್ಚಾಗೋಗುತ್ತೆ. 70%. ಈಗ 1,000 ರೂಪಾಯಿ ಇತ್ತು, 1,000 ರೂಪಾಯಿ ಖರ್ಚಾಗೋಯ್ತು. ಆ 1,000 ರೂಪಾಯಿ ಖರ್ಚಾಗೋಗುತ್ತಲ್ಲ ಆಸ್ಪತ್ರೆಗೋಸ್ಕರ, ಅದ್ರಲ್ಲಿ 700 ರೂಪಾಯಿ ಬರೀ ಔಷಧಿಗಳು ಮಾತ್ರೆಗಳಿಗೆ ಹೊಂಟಾಗುತ್ತೆ. 700 ರೂಪಾಯಿ ಬರೀ ಔಷಧಿ ಮಾತ್ರೆಗೆ ಹೊಂಟಾಗುತ್ತೆ. ಅದೇ ಸರ್ಕಾರದವರು ಉಚಿತವಾಗಿ ಗುಣಮಟ್ಟದ ಔಷಧಿಗಳನ್ನ ಕೊಟ್ರೆ ಈ 70% ಹಣ ಉಳಿಯಲ್ವಾ? ಬಡಬಗ್ಗಕ್ಕೆ ಅನುಕೂಲ ಆಗುತ್ತೋ ಆಗಲ್ವಾ? ಆಗ್ಬೇಕು ಅಂತ ಕಂಡ್ರಪ್ಪ ನಮ್ಮ ಈ ಜಾತ. ತುಂಬಾ ಒಳ್ಳೇದಲ್ಲ, ಆದ್ರೆ ಸರ್ಕಾರಿ ಆಸ್ಪತ್ರೆಗಳು ಬೇಕೇ ಬೇಕಣ, ಬೇಕೇ ಬೇಕು. ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು. ಬೇಕು ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು. ಬೇಕು ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು. ಬೇಕು ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು. ಡಾಕ್ಟರುಗಳು ಇರಬೇಕು, ಅದರ ಸಿಗಬೇಕು. ಡಾಕ್ಟರುಗಳು ಇರಬೇಕು, ಅದರ ಸಿಗಬೇಕು. ಡಾಕ್ಟರುಗಳು ಇರಬೇಕು, ಅದರ ಸಿಗಬೇಕು. ಡಾಕ್ಟರುಗಳು ಇರಬೇಕು, ಅದರ ಸಿಗಬೇಕು. ಸೌಲಭ್ಯಗಳಿರಬೇಕು, ಉಚಿತವಾಗಿ ಸಿಗಬೇಕು. ಬೇಕು ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು. ಬೇಕು ಸರ್ಕಾರಿ
ಆಸ್ಪತ್ರೆ ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ ಉಳಿಯಬೇಕು